ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ. ಬಿ ಕೆ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿರಿ. ನಾ ಯಾವುದೇ ವಿಡಿಯೋ ಹಾಕಿದ್ರೆ ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ತಲುಪ್ತೈತಿ. ಇವತ್ತಿನ ಟಾಪಿಕ್ ಏನಂದ್ರೆ, ಸ್ವಲ್ಪ ವಿಡಿಯೋ ನೋಡ್ತಾ ಇದ್ರೆ ನನಗೆ ಒಂಥರ ಅನಿಸ್ತೈತಿ. ವಿಡಿಯೋ ನೋಡ್ಕೊಂಬರ್ರಿ. ನೋಡ್ಕೊಂಬಂದ್ರಲ್ಲ ವಿಡಿಯೋ. ಈ ವಿಡಿಯೋ ಘಟನೆ ನಡೆದಿರೋದು ಆಂಧ್ರ ಪ್ರದೇಶದಲ್ಲಿ. ನನಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿದರು ನಮ್ಮ ಫ್ರೆಂಡು, ಇದು ನಡೆದಿರೋದು ಆಂಧ್ರ ಪ್ರದೇಶದಲ್ಲಿ ಅಂತಂದೇಳಿ. ಅಂದರೆ ಇವರು ಪ್ರಾಪರ್ ಕುರಿಗಾರರು ನಮ್ಮ ಬೆಳಗಾಂ ಡಿಸ್ಟಿಕ್ನವರು ಅಂತಂದು ಹೇಳಿದವ. ಬೆಳಗಾಂ ಡಿಸ್ಟಿಕ್ನವರು ಅಲ್ಲಿ ಕುರಿ ಮೀಸಲಾಗಿ ಹೋಗ್ಯಾರ. ಆಂಧ್ರ ಪ್ರದೇಶದಲ್ಲಿ ಹುರ್ಕುಂಡಿ ಹತ್ತಿರ ಇರೋ ನಾಗಪಲ್ಲೆ ಗ್ರಾಮದಲ್ಲಿ ನಡೆದಿರೋಂಥ ಘಟನೆ ಇದು. ಅಂದರೆ ಹುರ್ಕುಂಡಿ ಹತ್ತಿರ ನಾಗಪಲ್ಲೆ ಎಂಬ ಗ್ರಾಮದಲ್ಲಿ ನಡೆದಿರೋಂಥ ಘಟನೆ. ಈ ಘಟನೆ ನಡೆದಿರೋದು ಏನಕ್ಕೆ ಏನಂತ ನನಗೆ ಗೊತ್ತಿಲ್ಲ. ಬಟ್ ಆ ಘಟನೆ ನೋಡಿದರೆ ನನಗೆ ಒಂಥರ ಅದೇ ತರಹದ ಸೌಲಭ್ಯಗಳು ಇಲ್ಲ ಅನಿಸ್ತೈತಿ ನನಗೆ. ಯಾಕಂದ್ರೆ ಅಲ್ಲಿ ಆ ಪ್ಲೇಸ್ ನೋಡ್ತಾ ಇದ್ರೆ ಸುತ್ತಮುತ್ತ ಜಂಗಲ್ ಐತಿ. ಆ ಪರಿ ಜನ ಸೇರ್ಕೊಂಡು ಒಬ್ಬ ವ್ಯಕ್ತಿನ ಹಲ್ಲೆ ಮಾಡ್ಯಾರಂದ್ರೆ ಇಲ್ಲೇ ತಿಳ್ಕೊರಿ ಯಾವ ಥರ ಹಲ್ಲೆ ಮಾಡ್ಯಾರ ಅಂತಂದೇಳಿ. ಅವರು ಪ್ರಾಪರ್ ಕುರಿಗಾರರವರು ಬೆಳಗಾಂ ಡಿಸ್ಟಿಕ್ ಅಂತೇಳಿ ನನ್ನ ಫ್ರೆಂಡ್ ಹೇಳ್ದ. ಬೆಳಗಾಂ ಡಿಸ್ಟಿಕ್ ಈ ಕಡೆನವರು ಕುರಿ ಅವರದಾರ. ಅಲ್ಲಿ ಮೇಸಾಕ್ ಹೋದಾಗ ಈ ಘಟನೆ ನಡೆದೈತಿ ಅಂತಂದೇಳಿ. ಈ ಘಟನೆ ನನಗೆ ವಾಟ್ಸಪ್ ಬಂದ ತಕ್ಷಣ ನಾನು ವಿಡಿಯೋ ನೋಡಿ ನನಗೂ ಒಂಥರ ಬೇಜಾರಾಯ್ತು. ಯಾಕಂದ್ರೆ ನಮ್ಮ ಸಂಚಾರಿ ಕುರುಬರು ನಾಡೆಲ್ಲ ಸುತ್ತಿರ್ತಾರೆ, ಸ್ವಲ್ಪ ಆದರೂ ಸೌಲಭ್ಯ ಬೇಕಲ್ಲ. ಈ ಥರ ಊರು ಬಿಟ್ಟು ಹೋಗಿರ್ತಾರೆ ಅಂದಮ್ಯಾಗೆ ಸ್ವಲ್ಪ ಆದರೂ ಅವ್ರಿಗೆ ಸೌಲಭ್ಯಗಳು ಬೇಕು. ಈ ಥರ ಸಿಕ್ಕಲ್ಲೇ ಜಂಗಲ್ದಾಗ ಅಲ್ಲಿ ಅರಣ್ಯದಲ್ಲಿ ಹಲ್ಲೆ ಮಾಡಿದ್ರೆ ಅವ್ರಿಗೆ ಯಾವ ಥರ ಸಹಕಾರ ನೀಡಿದಂಗೆ ಆಕೈತಿ ನೋಡಿ. ನನಗೂ ಸಿಕ್ಕಾಪಟ್ಟೆ ಮನಸ್ಸಿಗೆ ನೋವಾತ. ಬಟ್ ಈ ಥರ ಘಟನೆ ಆಗಬಾರ್ದಂತ ಅನ್ಕೋತೀನಿ. ಕುರುಬರಿಗೆ ಏನರೇ ಈ ಥರ ದೌರ್ಜನ್ಯ ನಡೆಯಾಗ್ತಂತಂದ್ರೆ ಇಮ್ಮಿಡಿಯೇಟಾಗಿ ಏನಾದರೂ ಆ್ಯಕ್ಷನ್ ತೊಗೋಬೇಕು ಈ ಥರ ಅಂತಂದೇಳಿ ನನ್ನ ಅನಿಸಿಕೆ. ಯಾಕಂದ್ರೆ ಕೇರಿ ಬಿಟ್ಟು ಹೋಗಿರ್ತಾರೆ ಹೆಂಡರು ಮಕ್ಕಳು ಕರ್ಕೊಂಡು. ಈ ಥರ ದೌರ್ಜನ್ಯ ಆದ ತಕ್ಷಣ ಆ ದೌರ್ಜನ್ಯ ನೋಡಿದ್ರಿ ಪಾಪ ರಕ್ತ ಎಲ್ಲ ಒಂದು ಮೈಯಲ್ಲಿ ಬರ್ತಾಯಿದೆ. ಹಾಗೆ ಮತ್ತು ಹೊಡಿತಾ ಇದ್ದಾರೆ. ಹೆಣ್ಮಕ್ಳು ಸಹಿತ ಅಲ್ಲಿ ಇದ್ದಾರೆ. ಅವರು ಹತ್ತು ಕರೆದು ಬೇಡ್ಕೊಂಡ್ರು ಬಿಡ್ತಾಯಿಲ್ಲ, ಹಂಗೆ ಹೊಡಿತಾ ಇದ್ದಾರೆ. ಅಂದರೆ ಇಲ್ಲಿ ಏನು ಕುರಿಬಾರಿಗೆ ಏನು ಸೌಲಭ್ಯ ಐತಿ ಅಂತ ಅವ್ರಿಗೆ ಇವ್ರು ಬಿಟ್ಟು ಹೋಗಿರ್ತಾರೆ ಅಂದಮ್ಯಾಗ ಅವ್ರಿಗೆ ಏನಾದರೂ ಒಂದು ಸೌಲಭ್ಯನ ಮಾಡಿ ಒದಗಿಸ್ಬೇಕಂತೇಳಿ ಈ ವಿಡಿಯೋ ಮಾಡಿದ್ದು ಇಷ್ಟೇ ಕಾರಣ. ಆ ವಿಡಿಯೋ ನೋಡತ್ತರ ನಂದ ಒಂಥರ ಕಳ್ಳು ಕಿರಿಚಿ ಬರ್ತೈತೆ. ಆ ಥರ ಹೆಣ್ಮಕ್ಳ ಹೊಯ್ಕೊಂಡು ಬಡ್ಕೊಂಡು ಅವ್ರ ಗೋಳಾಟನ ಕೇಳಾರ್ದಂಗೆ ಆಗ್ಬಿಟ್ಟೈತಿ. ಇಲ್ಲಿ ಎಷ್ಟು ಮಂದಿ ಇದ್ದಾರೆ, ಒಬ್ಬನಾದರೂ ಹೆಲ್ಪ್ ಮಾಡ್ಬೋದಿತ್ತು. ಅಲ್ಲಿ ಪಾಪ ಕುರಿ ಮರಿ ತೊಗೊಂಡು ಊರು ಬಿಟ್ಟ ದೇಶ ಮೇಲೆ ಹೋಗಿರ್ತಾರಂದ ದೇಶಾಂತರ. ಆ ಥರ ದೌರ್ಜನ್ಯ ಮಾಡೋದು ತಪ್ಪಾಕೈತಿ. ಅಲ್ಲಿ ಅವ್ರ ತಪ್ಪು ಬಟ್ ಇವ್ರ ತಪ್ಪು ಅಂತಂದು ನನಗೆ ಗೊತ್ತಿಲ್ಲ. ನನಗೆ ಪ್ರಾಪರಾಗಿ ನನ್ನ ಫ್ರೆಂಡ್ ಈ ಥರ ಹಿಂಗೆ ಆಗೈತಪ್ಪ ಅಂತಂದು ಹೇಳಿದ ಪ್ರಕಾರ. ಬಟ್ ತಪ್ಪು ಯಾರದೇ ಆಗಲಿ ಆ ಥರ ಮಾಡಬಾರ್ದು. ಏನಾದರೂ ಇರಲಿ 4 ಮಂದಿನ ಕೂಡಿಸಿ ಏನಾದರೂ ಇರಲಿ ನೋಡಿದ್ರೆ ನನಗೆ ಒಂಥರ ಆ ಹೆಣ್ಮಗಳು ಪಾಪ ಹಂಗೆ ಹೊಯ್ಕೊಳ್ತಾ ಇದ್ದಾಳೆ. ಆದರೂ ಆ ವ್ಯಕ್ತಿ ಮೇಲೆ ನೀವು ಹಂಗೆ ದೌರ್ಜನ್ಯ ಮಾಡತ್ತೀರಿ. ಇದು ಪ್ರಾಪರ್ ನಮ್ಮ ಬೆಳಗಾಂ ಡಿಸ್ಟಿಕ್ನವ್ರು ಅಂತ ಅದಾರ. ಅದಕ್ಕಾಗಿ ಒಂದೆರಡು ಮಾತನ್ನು ಮಾತಾಡೀನಿ. ವಿಡಿಯೋ ತಪ್ಪಾದಲ್ಲಿ ದಯವಿಟ್ಟು ಕ್ಷಮಿಸಿ. ಎಲ್ಲರಿಗೂ ನಮಸ್ಕಾರ.